ಕಾಫಿ ನಾಡ್ನಲ್ಲಿ ಮತ್ತೆ ಕೋಮು ಕಿಚ್ಚು ಹೊತ್ತಿ ಉರಿತಾ ಇದೆ. ಹಿಂದೂಗಳ ಮನೆ ಮೇಲೆ ಕಲ್ಲೆಸೆತ ಆರೋಪ ಕೇಳಿ ಬರ್ತಾ ಇದೆ. ಚಿಕ್ಕಮಗಳೂರಿನಲ್ಲಿ ಮತ್ತೆ ಕೋಮು ಕಿಚ್ಚು ಗಲಭೆ ಜೋರಾಗ್ತಿದೆ. ಹಿಂದೂಗಳ ಮನೆ ಮೇಲೆ ಕಲ್ಲೆಸೆತ ಆರೋಪ ಕೇಳಿ ಬರ್ತಾ ಇರೋದು. ಅನ್ಯ ಕೋಮಿನ ಯುವಕರಿಂದ ಕಲ್ಲು ತೂರಾಟ ನಡೀತಾ ಇಬ್ಬರು ಅನ್ಯ ಕೋಮಿನ ಯುವಕರಿಗೆ ಥಳಿಸಲಾಗಿದೆ. ಬಜರಂಗದಳ ಹಿಂದೂ ಕಾರ್ಯಕರ್ತರಿಂದ ಥಳಿಸಿರುವ ಆರೋಪ ಕೇಳಿ ಬರ್ತಾ ಇರೋದು. ಬಜರಂಗದಳ ವಿರುದ್ಧ ಎಸ್ಡಿಪಿಐ ಆಕ್ರೋಶವನ್ನ ಹೊರಹಾಕ್ತಿದೆ. ಸದ್ಯ ಚಿಕ್ಕಮಗಳೂರಿನ ಬಸವನಹಳ್ಳಿ ಠಾಣೆಯ ಬಳಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿದೆ. ಠಾಣೆಯ ಬಳಿ ಹಿಂದೂ ಮುಸ್ಲಿಂ ಕಾರ್ಯಕರ್ತರು ಜಮಾವಣೆಗೊಂಡಿದ್ದಾರೆ. ಮೊದಲೇ ಹೇಳಿದ ಹಾಗೆ ಸಾಮಾಜಿಕವಾಗಿ ಅಥವಾ ಅಭಿವೃದ್ಧಿಯತ್ತ ನಮ್ಮ ಸಮಸ್ಯೆಗಳೇನಾದ್ರೂ ಇದೆ, ಅದಕ್ಕೆ ಧ್ವನಿಗೂಡಿಸೋಣ, ಎಲ್ಲರೂ ಕೈ ಜೋಡಿಸೋಣ ಅಂದ್ರೆ ಯಾರೂ ಬರೋದಿಲ್ಲ. ಎಲ್ಲರೂ ಕೂಡ ಸೈಲೆಂಟ್ ಆಗಿ ಮನೇಲಿ ಮಲ್ಕೊಂಡಿರ್ತಾರೆ. ಆದ್ರೆ ಧರ್ಮದ ವಿಚಾರ, ಜಾತಿ ವಿಚಾರ, ಕೋಮು ಗಲಭೆಯ ವಿಚಾರ ಆದ್ರೆ ಎಲ್ಲೆಲ್ಲಿ ಇರ್ತಾರೋ ಸಕ್ಕರೆಗೆ ಇರುವೆ ಮುತ್ಕೊಳ್ಳೋ ರೀತಿಯಲ್ಲಿ ಎಲ್ಲೆಲ್ಲಿಂದಲೋ ಓಡ್ ಬರ್ತಾರೆ. ಯಾರೋ ಮಾಡಿದ ಕೆಲಸಕ್ಕೆ ಇನ್ಯಾರೋ ತಲೆದಂಡವಾಗತ್ತೆ. ನಾವು ಗಮನಿಸಿದೀವಿ ಎಷ್ಟೋ ವಿಚಾರದಲ್ಲಿ. ಇನ್ನು ಚಿಕ್ಕಮಗಳೂರು ಅನ್ನುವಂಥ ವಿಚಾರ, ಅನ್ಯ ಕೋಮಿನ ಗಲಭೆ ಅನ್ನುವಂಥ ವಿಚಾರವನ್ನ ನಾವು ನೋಡಿದಾಗ ಇದೇನು ಮೊದಲ ಬಾರಿ ಅಲ್ಲ. ಈ ಹಿಂದೆ ಕೂಡ ಕಾಫಿ ನಾಡ್ನಲ್ಲಿ ಇದೇ ರೀತಿಯಾದಂತಹ ಕೋಮು ಗಲಭೆ ನಡೆದಿತ್ತು. ಸಂಬಂಧಪಟ್ಟಂತೆ 9 ಜನ ಅನ್ಯ ಕೋಮಿನ ಅಪ್ರಾಪ್ತ ಬಾಲಕರನ್ನ ಕೂಡ ಈ ಕೇಸ್ಗೆ ಸಂಬಂಧಪಟ್ಟಂತೆ ಅವ್ರನ್ನ ಅರೆಸ್ಟ್ ಮಾಡಿ ಅಥವಾ ಅವ್ರನ್ನ ವಿಚಾರಣೆಗೂ ಕೂಡ ಒಳಪಡಿಸಿದ್ರು. ಆ ಸುದ್ದಿ ಮಾಸುವ ಮುನ್ನವೇ, ಅದು ಕೂಡ ಕಳೆದ ಫೆಬ್ರವರಿಯಲ್ಲಿ ಆದಂಥದ್ದು. ಇದು ಸೇಮ್ ಆಸ್ ಇಟ್ ಈಸ್ ಫೆಬ್ರವರಿಯಲ್ಲೇ ನಡೆದಂತಹ ಘಟನೆ. ಬಜರಂಗ ದಳದ ವಿರುದ್ಧ ಎಸ್ಡಿಪಿಐ ಆಕ್ರೋಶವನ್ನ ಹೊರ ಹಾಕ್ತಾ ಇದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ, ನೂರಾರು ಸಂಖ್ಯೆಯಲ್ಲಿ ಜನ ಅಲ್ಲಿ ಜಮಾವಣೆ ಆಗಿದ್ದಾರೆ. ಹಿಂದೂಗಳ ಮನೆ ಮೇಲೆ ಕಲ್ಲೆಸ್ತಿದ್ದಾರೆ ಅನ್ನುವಂಥ ಆರೋಪ ಕೇಳಿ ಬರ್ತಾ ಇದೆ. ಪದೇ ಪದೇ ನಾವು ಅದೇ ಹೇಳ್ತಾ ಇರ್ತೀವಿ. ನಮ್ಮ ಧರ್ಮವನ್ನ ಪ್ರೀತಿಸುವುದಾದ್ರೆ ಬೇರೆ ಧರ್ಮವನ್ನ ಕೂಡ ಗೌರವಿಸಬೇಕಾಗತ್ತೆ. ಇದು ಭಾರತ ಸರ್ವ ಜನಾಂಗದ ಶಾಂತಿಯ ತೋಟ ಅಲ್ವಾ? ಆ ಶಾಂತಿಯ ತೋಟವನ್ನ ಕದಡುವ ಕೆಲಸವನ್ನ ಕೆಲವೊಂದಷ್ಟು ಕಿಡಿಗೇಡಿಗಳು ಯಾಕೆ ಮಾಡ್ತಾರೆ ಅದು ಅರ್ಥ ಆಗುತ್ತೆ. ಇನ್ನು ಹಿಂದೂ ಮನೆಯ ಮೇಲೆ ಕಲ್ಲು ತೂರಾಟದ ಕೇಸ್ಗೆ ಸಂಬಂಧಪಟ್ಟಂತೆ ಘಟನೆಯ ಸಂಬಂಧ 2 ಪ್ರತ್ಯೇಕ ಎಫ್ಐಆರ್ ದಾಖಲಾಗಿದೆ. ಮೊದಲನೇದಾಗಿ ಕಲ್ಲೆಸೆದ ಹುಸೇನ್ ರಿಯಾನ್ ಮೇಲೆ ಎಫ್ಐಆರ್ ದಾಖಲಾಗಿದೆ. ಕೇಸ್ಗೆ ಸಂಬಂಧಪಟ್ಟಂತೆ ಇಬ್ಬರನ್ನ ಹಿಡಿದಿದ್ದಾರೆ, ಶ್ಯಾಮ್ ಹಾಗೆ ಸಂತೋಷ್. ಇವ್ರ ಮೇಲೂ ಕೂಡ ಎಫ್ಐಆರ್ ದಾಖಲಾಗಿದೆ. ಒಂದು ಕಡೆ ಹಿಂದೂ ಮನೆ ಮೇಲೆ ಯಾಕೆ ಕಲ್ಲು ತೂರಾಟ ಮಾಡಿದ್ದಾರೆ? ಈಗಾಗಲೇ ಗಗನ್ ಅನ್ನುವಂಥ ಮನೆಯ ಮಾಲೀಕ ಆರೋಪವನ್ನ ಮಾಡಿದ್ರು. ನಾನು ಮನೆಯಲ್ಲಿ ಇರೋದಿಲ್ಲ, ಕೆಲಸಕ್ಕೆ ಹೋದಂಥ ಸಂದರ್ಭದಲ್ಲಿ ನನ್ನ ತಂಗಿ ತಾಯಿ ಇಬ್ರು ಮನೇಲಿ ಇರ್ತಾರೆ, ಆ ಸಂದರ್ಭದಲ್ಲಿ ಕಲ್ಲು ತೂರಾಟ ಮಾಡ್ತಾರೆ. ಪ್ರಶ್ನೆ ಮಾಡಿದ್ರೆ ವಾಚ್ಯ ಶಬ್ದದಲ್ಲಿ ಅಥವಾ ಬಾಯಿಗೆ ಬಂದ ರೀತಿಯಲ್ಲಿ ಗಲಾಟೆಯನ್ನ ಮಾಡ್ತಾರೆ ಅನ್ನೋದಾಗಿ. ಯಾವ ಕಾರಣಕ್ಕೆ? ಏನಾದ್ರೂ ಅಕ್ಕಪಕ್ಕದ ಮನೆ ಇದೆಯಾ ಅಥವಾ ಈ ಹಿಂದೆ ಅವ್ರು ಯಾವ್ದಾದ್ರು ಹಿಂದೂ ಸಂಘಟನೆಯಲ್ಲಿ ಗುರುತಿಸ್ಕೊಂಡಿದ್ರೆ? ಇದೆಲ್ಲ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಈ ಕೇಸ್ನಲ್ಲಿ. ಸದ್ಯ ಕಲ್ಲೆಸೆದಂತಹ ಯುವಕನನ್ನ ಸದ್ಯ ಸೆರೆ ಹಿಡಿದಿದ್ದಾರೆ. ಆತನನ್ನ ಹುಸೇನ್ ರಿಯಾನ್ ಅನ್ನೋದಾಗಿ ಕೂಡ ಗುರುತಿಸಲಾಗಿದೆ. ಆತನ ಮೇಲೂ ಕೂಡ ಎಫ್ಐಆರ್ ದಾಖಲಾಗಿದೆ. ಬಟ್ ಈ ಘಟನೆಗೆ ಸಂಬಂಧಪಟ್ಟಂತೆ 2 ಪ್ರತ್ಯೇಕ ಎಫ್ಐಆರ್ ದಾಖಲಾಗಿರೋದು. ಅಂದ್ರೆ ಇಬ್ಬರನ್ನು ಹಿಡಿದಿದ್ದಾರಲ್ಲ, ಶ್ಯಾಮ್ ಹಾಗೆ ಸಂತೋಷ್, ಇವ್ರ ಮೇಲೂ ಕೂಡ ಕೇಸ್ ದಾಖಲಾಗಿದೆ. ಆರೋಪಕ್ಕೆ ಪ್ರತ್ಯಾರೋಪ, ದೂರಿಗೆ ಪ್ರತಿ ದೂರು ಬರೋದು ಸರ್ವೇ ಸಾಮಾನ್ಯ. ಬಟ್ ಈ ಗಡಿ ಭಾಗದಲ್ಲಿ, ಅದರಲ್ಲೂ ಕೂಡ ಈ ಚಿಕ್ಕಮಗಳೂರು, ಮಂಗಳೂರು ಅಥವಾ ದಕ್ಷಿಣ ಕನ್ನಡ, ಉಡುಪಿ ಈ ಭಾಗದಲ್ಲಿ ಬಹಳ ದೊಡ್ಡ ಮಟ್ಟಿಗೆ ಅನ್ಯ ಕೋಮಿನ ಗಲಭೆ ಅಥವಾ ಕೋಮು ಸಂಘರ್ಷ ದಿನದಿಂದ ದಿನಕ್ಕೆ ಬಹಳ ದೊಡ್ಡ ಮಟ್ಟಿಗೆ ಆಗುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಅದನ್ನು ತಡೆ ಹಿಡಿಯೋದು ಹೇಗೆ, ಕಾನೂನಿನ ಸುವ್ಯವಸ್ಥೆಯನ್ನು ಯಾವ ರೀತಿ ಸರಿ ಮಾಡ್ಕೊಳ್ಬೇಕು, ಅದು ಕೂಡ ಏನು ಮನೆಯೇ ಮೊದಲ ಪಾಠಶಾಲೆ ಅನ್ನುವ ರೀತಿಯಲ್ಲಿ ಈ ಕೋಮು ಗಲಭೆ ಮಾಡಬಾರ್ದು, ನಮ್ಮ ಪಾಡಿಗೆ ನಾವು ಜೀವಿಸಬೇಕು, ಬೇರೆಯವ್ರಿಗೂ ಕೂಡ ಜೀವಿಸುವ ಹಕ್ಕಿದೆ, ಸಮಾನತೆಯ ಹಕ್ಕಿದೆ ಅನ್ನೋದಾಗಿ ಯಾವ ರೀತಿ ತಿಳಿ ಹೇಳುವ ಕೆಲಸ ಆಗಬೇಕು, ಎಲ್ಲವನ್ನ ಗಮನವಹಿಸಬೇಕಾಗತ್ತೆ. ಯಾಕಂದ್ರೆ ಬಹುತೇಕ ಈ ರೀತಿಯಾದಂತಹ ಕೋಮು ಸಂಘರ್ಷಕ್ಕೆ ಸಂಬಂಧಪಟ್ಟಂತೆ ಇವ್ರಿಗೆ ಗೊತ್ತೇ ಇರೋದಿಲ್ಲ, ಮಾಡಿ ಅಂತ ಮಾಡ್ಬಿಡ್ತಾರೆ. ಬಟ್ ಈ ಗ್ಯಾಪ್ನಲ್ಲಿ ಬೇಳೆ ಬೇಯಿಸ್ಕೊಳ್ಳೋರೆ ಬೇರೆ ಇರ್ತಾರೆ ಅಥವಾ ಕಾಣದ ಕೈಗಳು ಬೇರೆ ಇರ್ತವೆ. ಸಂಬಂಧಪಟ್ಟಂತೆ ಸರಿಯಾದ ತನಿಖೆ ಆಗಬೇಕು. ಮುಂದಿನ ದಿನದಲ್ಲಿ ಮತ್ತೆ ಮರುಕಳಿಸದ ರೀತಿಯಲ್ಲಿ ಎಲ್ಲದಕ್ಕೂ ಕಠಿಣವಾದ ಕ್ರಮವನ್ನ ಕೈಗೊಳ್ಳಬೇಕು. ಹೋಗ್ತಾರಲ್ಲ
ಹೇಳ್ತಾರೆ